ಹಲೋ ಕೇಳುಗರೆ, ಅಥೆನಾ ದ ವಿಸ್ಡಮ್ ಹಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತಮಗೆಲ್ಲ ಗೊತ್ತಿದೆ 100 ವರ್ಷ ಬದುಕೋದು ದೊಡ್ಡ ವಿಷಯ ಅಲ್ವೇ ಅಲ್ಲ ಅಂತ. ಆದರೆ 100 ವರ್ಷ ಆದರೂ 20ರ ವಯಸ್ಸಿನವ್ರ ಥರ ಖುಷಿಯಾಗಿ ಎನರ್ಜೆಟಿಕ್ ಆಗಿರೋದ್ರಲ್ಲಿ ಅಸಲಿ ಮ್ಯಾಜಿಕ್ ಇದೆ. ನಾವಿಲ್ಲಿ ಬೆಳಗ್ಗೆ ಏಳೋದಕ್ಕೆ 10 ಥರ ಅಲಾರಾಮ್ ಇಟ್ಕೊಂಡು ಯುದ್ಧ ಮಾಡ್ತಿದ್ದೀವಿ. ಆದರೆ ಜಪಾನ್ನ ಒಂದು ಹಳ್ಳಿಲಿ 100 ವರ್ಷದ ಅಜ್ಜ ಅಜ್ಜಿಯರು ಬೆಳಿಗ್ಗೆ 5 ಗಂಟೆಗೆ ಡ್ಯಾನ್ಸ್ ಮಾಡಿಕೊಂಡು ಎದ್ದೇಳ್ತಾರಂತೆ. ಅವ್ರಿಗಿರೋ ಆ ಸೀಕ್ರೆಟ್ ಪವರ್ ಏನು ಗೊತ್ತಾ? ಅದೇ ಇಕಿಗಾಯ್. ಇವತ್ತು ನಾವು ಮಾತಾಡ್ತಿರೋದು ಜಗತ್ತಿನ ಎವರ್ಗ್ರೀನ್ ಬೆಸ್ಟ್ ಸೆಲ್ಲರ್ ಪುಸ್ತಕ ಇಕಿಗಾಯ್ ಬಗ್ಗೆ. ಇದನ್ನು ಬರೆದಿರೋದು ಹೆಕ್ಟರ್ ಗಾರ್ಸಿಯಾ ಮತ್ತು ಫ್ರಾನ್ಸಿಸ್ಕ್ ಮಿರಾಲಿಸ್ ಅವರು. ಬನ್ನಿ ನಗ್ನಗ್ತಾ 100 ಕಾಲ ಬದುಕೋ ಸೀಕ್ರೆಟ್ ಬಾಕ್ಸ್ ಓಪನ್ ಮಾಡೋಣ. ಇಕಿಗಾಯ್ ಅಂದರೆ ಏನು? ಇಕಿಗಾಯ್ ಅಂದರೆ ಜಪಾನಿ ಭಾಷೆನಲ್ಲಿ ಬೆಳಿಗ್ಗೆ ಎದ್ದೇಳೋದಕ್ಕೆ ನಮಗಿರೋ ಒಂದು ಬಲವಾದ ಕಾರಣ ಅಂತ ಅರ್ಥ. ಇದನ್ನು ನೀವು ಕಂಡ್ಕೊಳ್ಬೇಕಾದ್ರೆ 4 ವೃತ್ತಗಳನ್ನು ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ಪ್ಯಾಷನ್, ನಿಮಗೆ ಮಾಡೋಕ್ಕಿಷ್ಟ ಇರೋ ಕೆಲಸ. ಎರಡನೇದಾಗಿ ವೃತ್ತಿ, ನೀವು ಯಾವುದರಲ್ಲಿ ಎಕ್ಸ್ಪರ್ಟ್ ಇದ್ದೀರಾ ಅನ್ನೋದು. ಮೂರನೇದಾಗಿ ಸೇವೆ, ಜಗತ್ತಿಗೆ ನಿಮ್ಮಿಂದ ಏನು ಬೇಕನ್ನೋದು. ಕೊನೆಯದಾಗಿ ಹಣ, ಯಾವುದರಿಂದ ನಿಮಗೆ ಸಂಪಾದನೆ ಬರುತ್ತೆ ಅನ್ನೋದು. ಈ 4 ಪಾಯಿಂಟ್ ಎಲ್ಲಿ ಒಂದಾಗುತ್ತೋ ಅದೇ ನಿಮ್ಮ ಲೈಫ್ನ ಇಕಿಗಾಯ್. ಬರೀ ದುಡ್ಡಿದ್ರೆ ಖುಷಿ ಇರಲ್ಲ, ಬರೀ ಇಷ್ಟಪಟ್ಟು ಕೆಲಸ ಮಾಡಿದರೆ ದುಡ್ಡು ಬರಲ್ಲ. ಇವೆಲ್ಲವೂ ಬ್ಯಾಲೆನ್ಸ್ ಆಗಿರ್ಬೇಕಲ್ವಾ? ಸರಿ, ಈಗ ಲೇಖಕರು ಕೊಟ್ಟಿರೋ ಆ 5 ಇಂಪಾರ್ಟೆಂಟ್ ಸೀಕ್ರೆಟ್ಸ್ ನೋಡೋಣ. ಸೀಕ್ರೆಟ್ 1, ಹರ ಹಚಿಬು, 80% ಊಟದ ಸೂತ್ರ. ಜಪಾನಿಯರು ಹೊಟ್ಟೆ ಬಿರಿಯೋ ಥರ ತಿನ್ನಲ್ಲ. ನಿಮ್ಮ ಹೊಟ್ಟೆ 80% ತುಂಬಿದೆ ಅಂತ ಅನಿಸಿದ ತಕ್ಷಣ ಊಟ ನಿಲ್ಲಿಸಬೇಕು. ಯಾಕೆಂದರೆ ನಮ್ಮ ಮೆದುಳಿಗೆ ಹೊಟ್ಟೆ ತುಂಬಿದೆ ಅನ್ನೋ ಮೆಸೇಜ್ ತಲುಪೋದಿಕ್ಕೆ 20 ನಿಮಿಷ ಬೇಕು. ಮದುವೆ ಮನೆಯಲ್ಲಿ ಬಫೆ ಸಿಕ್ಕಿದೆ ಅಂತ ಅಕ್ಕಿ ಪಾಯಸದ ಮೇಲೆ ವಡೆ ಹಾಕ್ಕೊಂಡು ತಿನ್ನಬೇಡಿ. ಸ್ವಲ್ಪ ಹಸಿವು ಬಾಕಿ ಇರಲಿ, ಆಗಲೇ ಮೆದುಳು ಚುರುಕಾಗಿರೋದು. ಸೀಕ್ರೆಟ್ 2, ಮೊಯೆ, ಗೆಳೆಯರ ಬಳಗ. ಒಕಿನಾವಾದಲ್ಲಿ ಯಾರೂ ಒಬ್ಬಂಟಿಯಾಗಿರಲ್ಲ. ಅವರು ಮೊಯೆ ಅನ್ನೋ ಸಣ್ಣ ಗುಂಪುಗಳನ್ನು ಮಾಡ್ಕೊಂಡಿರ್ತಾರೆ. ಕಷ್ಟ ಬಂದಾಗ ಹೆಗಲು ಕೊಡೋಕ್ಕೆ, ಸುಖ ಬಂದಾಗ ಹಂಚ್ಕೊಡೋಕ್ಕೆ ಒಳ್ಳೆ ಫ್ರೆಂಡ್ಸ್ ಬೇಕು. ಒಂಟಿತನ ಹೃದಯಕ್ಕೆ ಡೇಂಜರ್ ಅಂತೆ. ಸೀಕ್ರೆಟ್ 3, ಫ್ಲೋ ಸ್ಟೇಟ್, ಕೆಲಸದಲ್ಲಿ ಲೀನವಾಗೋದು. ನೀವು ಕೆಲಸ ಮಾಡೋವಾಗ ಸಮಯ ಹೋಗೋದೇ ಗೊತ್ತಾಗಬಾರ್ದು. ಲೇಖಕರು ಹೇಳ್ತಾರೆ, ಯಾರು ತಮ್ಮ ಕೆಲಸದಲ್ಲಿ ಈ ಫ್ಲೋ ಕಂಡ್ಕೊಳ್ತಾರೋ ಅವ್ರಿಗೆ ವಯಸ್ಸೇ ಆಗಲ್ಲ ಅಂತ. ಅವರು ಯಾವತ್ತೂ ಕೆಲಸದಿಂದ ರಿಟೈರ್ಡ್ ಆಗಲ್ಲ, ಯಾಕೆಂದರೆ ಅವರಿಗೆ ಕೆಲಸ ಅಂದರೆ ತುಂಬ ಪ್ರೀತಿ. ಸೀಕ್ರೆಟ್ 4, ಸಕ್ರಿಯ ವಿಶ್ರಾಂತಿ. ಅಲ್ಲಿ ಯಾರೂ ಜಿಮ್ಗೆ ಹೋಗಲ್ಲ, ಆದರೆ ಸದಾ ಚಟುವಟಿಕೆಯಿಂದ ಇರ್ತಾರೆ. ತೋಟಗಾರಿಕೆ ಮಾಡೋದು, ನಡ್ಕೊಂಡು ಹೋಗೋದು ಅವರ ದಿನಚರಿಯ ಒಂದು ಭಾಗ ಆಗಿರುತ್ತೆ. ನೀವು ಕೂಡ ಕೆಲಸದ ಮಧ್ಯೆ ಇದ್ದು ಒಂದು ರೌಂಡ್ ವಾಕಿಂಗ್ ಮಾಡಿ, ಅದೇ ನಿಮ್ಮ ಬಾಡಿಗೆ ಎನರ್ಜಿ ಕೊಡುತ್ತೆ. ಸೀಕ್ರೆಟ್ 5, ಆಂಟಿ ಫ್ರೆಜಿಲಿಟಿ, ಸವಾಲನ್ನು ಎದುರಿಸೋದು. ಜೀವನದಲ್ಲಿ ಸಣ್ಣ ಸಮಸ್ಯೆ ಬಂದಾಗ ಗಾಬರಿ ಆಗಬೇಡಿ. ಆ ಒತ್ತಡವನ್ನೇ ನಿಮ್ಮ ಬೆಳವಣಿಗೆಗೆ ಏಣಿಯನ್ನಾಗಿ ಮಾಡ್ಕೊಳ್ಳಿ. ಪ್ರತಿ ಸವಾಲು ನಿಮ್ಮನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡುತ್ತೆ ಅನ್ನೋದೇ ಇಕಿಗಾಯಿನ ತತ್ವ. ಈ ಇಡೀ ಪುಸ್ತಕದ ಸಾರಾಂಶವನ್ನ ಈ ಒಂದು ಪುಟ್ಟ ಕವಿತೆನಲ್ಲಿ ಹೇಳ್ತೀನಿ ಕೇಳಿ. ಸಂತಸದ ಹಾದಿಯಲ್ಲಿ ನಿನ್ನ ಪಯಣವಿರಲಿ, ಮಾಡುವ ಕೆಲಸದಲ್ಲಿ ತೃಪ್ತಿಯ ಮೊಹರಿರಲಿ. ಜಗವ ಗೆಲ್ಲುವ ಮುನ್ನ ನಿನ್ನ ನೀ ತಿಳಿ ಗೆಳೆಯ, ಬದುಕಿನ ಪ್ರತಿ ಕ್ಷಣವೂ ಒಂದು ಅದ್ಭುತ ಪಯಣವಯ್ಯ. ಹೊಟ್ಟೆ ತುಂಬ ಉಣಬೇಡ, ಅತಿಯಾಗಿ ಯೋಚಿಸಬೇಡ, ನಗುತ್ತ ಬದುಕೋ ಹಾದಿಯನ್ನ ಎಂದಿಗೂ ಮರೆಯಬೇಡ. ನಿನ್ನ ಇಕಿಗಾಯ್ ನಿನಗೆ ಸಿಗಲಿ, 100 ಕಾಲ ಸುಖವು ನಿನ್ನದಾಗಲಿ. ಸೊ ನಿಮ್ಮ ಇಕಿಗಾಯ್ ಏನು ಅಂತ ಇವತ್ತೇ ಸರ್ಚ್ ಮಾಡೋಕ್ಕೆ ಶುರು ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾವು ಸಣ್ಣ ಬದಲಾವಣೆಗಳ ಪವರ್ ಅಂದರೆ ಅಟಾಮಿಕ್ ಹ್ಯಾಬಿಟ್ಸ್ ಬಗ್ಗೆ ಮಾತಾಡೋಣ. ಅಲ್ಲಿವರೆಗೆ ನಗ್ತಾ ಇರಿ, ನಗಿಸ್ತಾ ಇರಿ. ಧನ್ಯವಾದಗಳು.